7 ಸತತ 12 ಗಂಟೆವರೆಗೆ ಸುರಿದಂಥ ಭಾರೀ ಭಯಂಕರದ ಗಾಳಿ ಮಳೆ ಗುಡುಗು ಸಿಡ್ಲಿಗೆ ಜನತಾ ಕಾಲೋನಿಯ ವಾರ್ಡ್ ನಂಬರ್ 25ರ ಒಂದು 4-5 ಮನೆಗಳು ಇವತ್ತು ಗಾಳಿಗೆ ಉರುಳಿಬಿದ್ದಿವೆ. ಅದರ ಪ್ರಮುಖವಾಗಿ ಮಹಮೂದಾ ಬೇಗಂ ಮತ್ತು ಶ್ರೀದೇವಿ ಅಂತಕ್ಕಂಥ ಮನೆ, ರಜಿಯಾ ಬೇಗಂ ಮತ್ತು ಅಕ್ಷತಾ, ಉಷಾ, ಒಂದು 3-4-5 ಜನರ ಕುಟುಂಬ ಇವತ್ತು ಬೀದಿಗೆ ಬಂದಿದೆ. ಅದರಲ್ಲಿ 3 ಕುಟುಂಬ ಅಂತೂ ಇವತ್ತು ಬೀದಿಗೆ ಬಂದಿದೆ. ಯಾಕಂದರೆ ಎಲ್ಲ ಚೆತ್ತೆ ತಗಡು ಶೆಡ್ಡು, ಟಿನ್ ಶೆಡ್ಡು ಉರುಳಿ ಬಿದ್ದಿದೆ. ಹಾಗಾಗಿ ಇನ್ನು ರಾತ್ರಿ ತನಕ ಇಲ್ಲಿನ ನಗರಸಭೆ ಆಡಳಿತಕ್ಕೆ ಮತ್ತು ತಾಲೂಕು ಆಡಳಿತಕ್ಕೆ ನಾವು ವಿನಂತಿ ಮಾಡಿದ್ವಿ. ಕೂಡಲೇ ನಿರಾಶ್ರಿತರಾಗದಂಥ ಕುಟುಂಬಗಳಿಗೆ ಪರ್ಯಾಯ ವಸ್ತು ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ಬೇಕು. ಆಮೇಲೆ ಅವರಿಗೆ ಸಂಬಂಧಪಟ್ಟಂಥ ಬಟ್ಟೆ, ಬರೆ, ದವಸ ಧಾನ್ಯ ಎಲ್ಲ ಮಳೆಗೆ ನೆಂದೋಗಿದ್ದರಿಂದ ಅವರಿಗೆ ಊಟದ ಮತ್ತು ವಸತಿ ವ್ಯವಸ್ಥೆಯನ್ನು ಕಲ್ಪಿಸಬೇಕು. ಹಾಗೆಯೇ 3-4 ಕಂಬಗಳು ಈ ಒಂದು ಅವಘಡಕ್ಕೆ, ಈ ಮಳೆಯ ಅವಾಂತರಕ್ಕೆ 3-4 ಕಂಬಗಳು ನೆಲಕ್ಕುರುಳಿವೆ. ನಿನ್ನೆ ರಾತ್ರಿಯಿಂದ ಕರೆಂಟ್ ಇಲ್ಲ, ಇಲ್ಲಿವರೆಗೂ ಕರೆಂಟ್ ಇಲ್ಲ. ಹಾಗಾಗಿ ಕೂಡಲೇ ಸಂಬಂಧಪಟ್ಟ ಇಲಾಖೆಯವರಿಗೆ, ವಿದ್ಯುತ್ ಇಲಾಖೆಗೆ ಕಂಬದ ವ್ಯವಸ್ಥೆಯನ್ನು ಮಾಡಿ ಬೇಗ ಅವರಿಗೆ ದುರಸ್ತಿ ಮಾಡಬೇಕನ್ನೋದು ಒಂದು. ಕೂಡಲೇ ನಿರಾಶ್ರಿತರು ಏನಿದ್ದಾರೋ ಇವರಿಗೆ ಸರ್ಕಾರದಿಂದ ಪರಿಹಾರ ಮತ್ತು ವಸತಿ ವ್ಯವಸ್ಥೆಯನ್ನು, ಪರ್ಯಾಯ ವ್ಯವಸ್ಥೆ, ತಾತ್ಕಾಲಿಕವಾಗಿ ವಸತಿ ವ್ಯವಸ್ಥೆಯನ್ನು ಕೂಡಲೇ ಇಲ್ಲಿ ಸಿಂಧನೂರು ತಾಲೂಕು ಆಡಳಿತ ಮತ್ತು ನಗರಸಭೆ ಮಾಡಬೇಕಂತೇಳಿ ಈ ಮೂಲಕ ನಾನು ವಿನಂತಿ ಮಾಡ್ತೀನಿ. ನಿರ್ಲಕ್ಷ್ಯ ಮಾಡಿದ್ರೆ ಸಂಬಂಧಪಟ್ಟ ಇಲಾಖೆ ಮುಂದೆ ಈ ಜನರ ನಿರಾಶ್ರಿತರ ಒಳಗೊಂಡು ಹೋರಾಟ ಮಾಡೋದು ನಮಗೆ ಅನಿವಾರ್ಯವಾಗುತ್ತೆ ಅಂತೇಳಿ ಈ ಮೂಲಕ ನಾನು ಪ್ರಕಟಣೆ ಮಾಡ್ತೀನಿ. ಎಂ ಗಂಗಾಧರ್.